ಓಂ ತತ್ವ ಸಮನ್ವಯಾತ್ ಓಂ. ಈ ತತ್ವ ಸಮನ್ವಯಾತ್ ಎಂಬುದನ್ನ ವ್ಯಾಖ್ಯಾನ ಮಾಡುವಂತಹ ಅಣುಭಾಷ್ಯದ ಶಬ್ದ ಸಮನ್ವಯಾತ್ ಈಕ್ಷತೆಶ್ಚ ಸಮನ್ವಯಾತ್ ಎಂಬ ಶಬ್ದ ಆಚಾರ್ಯರ ಅಣುಭಾಷ್ಯದಲ್ಲಿ ಪ್ರಯೋಗ ಮಾಡಿದ್ದು. ರಾಯರ ಈ ತತ್ವಮಂಜರಿ ವ್ಯಾಖ್ಯಾನದಲ್ಲಿ ಹಿಂದಿನ ಪೇಜಿನಲ್ಲಿ 16ನೇ ಪೇಜಿನಲ್ಲಿ ಅಲ್ಲಿ ರಾಯರ ಆ ವ್ಯಾಖ್ಯಾನದ ಭಾಗ 17ನೇ ಭಾಗ. ಆ 17ನೇ ಭಾಗದಲ್ಲಿ ಕೊನೆಗೆ ಆಗಮೋದಿತತ್ವಂಚ ಅಸ್ತು ಇತ್ಯತಃ ಉಕ್ತಂ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳಿದ್ದಾರೆ. ಇತ್ಯತಃ ಉಕ್ತಂ ತತ್ವ ಸಮನ್ವಯಾತ್ ಇತಿ ಅಂತಿದೆ. ಅಲ್ಲಿ ಸೂತ್ರದ ಸ್ವರೂಪವನ್ನೇ ಓಂ ತತ್ವ ಸಮನ್ವಯಾತ್ ಇತಿ ಅಂತ ಮಾಡಿದಂತೆ ಕಾಣಿಸ್ತದೆ. ಅದ್ರ ಹಾಗಿಟ್ಕೊಳ್ಳೋ ಬದಲು ಓಂ ತತ್ವ ಸಮನ್ವಯಾತ್ ಅದಷ್ಟು ಮಾತ್ರ ಸೂತ್ರದ ಸ್ವರೂಪ. ಇತಿ ಎನ್ನುವುದು ಆ ದಂಡದಿಂದ ಹೊರಗಿರ್ಬೇಕು. ಆ ದಂಡ ಅನ್ನೋದು ಫುಲ್ ಸ್ಟಾಪ್ ಅನ್ನು ತೋರಿಸ್ತದೆ, 2 ಗೆರೆಗಳು. ಹೀಗೆ ವೇದವ್ಯಾಸರು ಹಿಂದೆ ಬಂದಿರುವ ಪ್ರಶ್ನೆಗೆ ಉತ್ತರ ರೂಪವಾಗಿ ತತ್ವ ಸಮನ್ವಯಾತ್ ಎಂಬ ಸೂತ್ರವನ್ನು ಹೇಳಿದ್ದಾರೆ. ಆದ್ರಿಂದ ಸೂತ್ರದ ಸ್ವರೂಪ ಏನು ಅಂತ ಸ್ಪಷ್ಟಪಡಿಸ್ಲಿಕ್ಕೆ ಸಾಮಾನ್ಯವಾಗಿ ಆ ಕಡೆ ಈ ಕಡೆ 2 ದಂಡ ಹಾಕಿರ್ತಾರೆ. ಕೊನೆಗೂ ಒಂದು ಓಂಕಾರವನ್ನು ಹಾಕ್ತಾರೆ ಕೆಲವು ಬಾರಿ ಇಲ್ಲ. ಆದ್ರಿಂದ ಇಲ್ಲೂ ಕೂಡ ಮೊದಲು 2 ದಂಡ, ಆಮೇಲೆ ಓಂ ತತ್ವ ಸಮನ್ವಯಾತ್, ಅದಾದ್ಮೇಲೆ 2 ದಂಡ ಇರಬೇಕು. ಇತಿ ಅನ್ನೋದು ಸ್ಟಾಪಿನ ಹೊರಗಡೆ ಇರಬೇಕು ಅಂತ ಅರ್ಥ. ತದರ್ಥ ಅದರ ಅರ್ಥವನ್ನ ಸಮನ್ವಯಾತ್ ಎಂಬುದಾಗಿ ಆಚಾರ್ಯರು ಅಣುಭಾಷ್ಯದಲ್ಲಿ ಹೇಳಿದ್ದಾರೆ. ಇಲ್ಲಿ ಆ ವಾಕ್ಯಗಳು ಕೆಲವು ಅಸ್ತವ್ಯಸ್ತ ಇವೆ. ಆದ್ರಿಂದ ಆ ಅರ್ಥವೂ ಕೂಡ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಹಿಂದಿನ ದಿವಸದ್ದು. ಅದ್ರ ಬಗ್ಗೆ ಈಗ ಒಂದು ಸ್ಪಷ್ಟೀಕರಣ ಹೇಳ್ತೇನೆ. ಇಲ್ಲಿ ಸಮನ್ವಯ ಎಂಬ ಶಬ್ದ ಯಾವುದನ್ನು ಹೇಳ್ತದೆ? ನಾನು ಕಳೆದ ದಿವಸ ಹೇಳಿದಂತೆ 3 ಅರ್ಥಗಳನ್ನು ಹೇಳ್ತದೆ ಅಂತ ಹೇಳಿ. ಒಂದು, ಸಮನ್ವಯ ಎಂಬುದು ಮೊದಲನೇ ಅರ್ಥವಾಗಿ ವಾಕ್ಯಗಳನ್ನೇ ಹೇಳ್ತದೆ. 2ನೇ ಅರ್ಥ ಉಪಕ್ರಮಾದಿ ಲಿಂಗ ಸಮುದಾಯಗಳನ್ನ. 3ನೇ ಅರ್ಥ ಆ ಉಪಕ್ರಮಾದಿ ಲಿಂಗ ಸಮುದಾಯಗಳಿಂದ ತಿಳಿಯಲ್ಪಟ್ಟಿರುವಂತಹ ಸಂಬಂಧವನ್ನು ಹೇಳ್ತದೆ ಅಂತ 3 ಅರ್ಥಗಳನ್ನ ಹೇಳಿದೆ. ಸಮನ್ವಯ ಅನ್ನುವ ಶಬ್ದ ಸಮನ್ವಯ ಸಮ್ ಅಂದ್ರೆ ಚೆನ್ನಾಗಿ, ಅನು ಈ ಅಂತೆ, ಅನು ಇತ್ಯುಪಸರ್ಗ ಪೂರ್ವಕ, ಸಮ್ ಅಂತ ಒಂದು, ಅನು ಅಂತ ಒಂದು ಉಪಸರ್ಗ, ಈ ಅಂತೆ ಅಂತ ಧಾತು, ಇಣ್ಗತವು ಧಾತು, ಅದರ ಕರ್ಮಣಿ ಪ್ರಯೋಗ ಅದು. ಹಾಗಾಗಿ ಸಮ್ ಅನ್ವೀಯಂತೆ ಅಂದ್ರೆ ಸಂಬಂಧಿಸಲ್ಪಡುತ್ತವೆ ಅಂತ ಅರ್ಥ. ಯಾವುದರಿಂದ ಸಂಬಂಧಿಸಲ್ಪಡುತ್ತವೆ? ಶಕ್ತಿ ತಾತ್ಪರ್ಯ ವಿಷಯೇಣ ಸಂಬದ್ಧಂತೆ. ಈ ಪದದ, ಈ ಒಂದು ನಿರ್ದಿಷ್ಟ ಪದದ ಶಕ್ತಿ ಎಲ್ಲಿದೆ, ಏನ್ ಅರ್ಥವನ್ನು ಹೇಳುವುದರಲ್ಲಿ ಅದಕ್ಕೆ ಶಕ್ತಿ, ಮತ್ತೆ ಅದರ ತಾತ್ಪರ್ಯ ಏನು ಇತ್ಯಾದಿ ರೂಪವಾಗಿ ಸಂಬಂಧಿಸಲ್ಪಡುತ್ತವೆ ಅಂತ ಅರ್ಥ ಅದಕ್ಕೆ. ತಥಾ ಜ್ಞಾಯಂತೆ, ತಿಳಿಯಲ್ಪಡುತ್ತವೆ. ತಿಳಿಯಲ್ಪಡುವವು ಯಾವುವು ಅಂದ್ರೆ ವಾಕ್ಯಗಳು. ಸಂಬದ್ಧಂತೆ ಅಂದ್ರೆ ಸಂಬಂಧಿಸಲ್ಪಡುತ್ತವೆ, ಜೋಡಿಸಲ್ಪಡುತ್ತವೆ, ಹಾಗೆ ತಿಳಿಯಲ್ಪಡುತ್ತವೆ. ಇವೆಲ್ಲವೂ ಕೂಡ ವಾಕ್ಯಗಳಿಗೆ ಸಂಬಂಧಪಟ್ಟದ್ದು. ಓದುಗನಿಂದ ಅಥವಾ ಅಧ್ಯಾಪಕನಿಂದ ಅಥವಾ ಶಿಷ್ಯನಿಂದ ಅವು ಹೀಗೆ ತಿಳಿಯಲ್ಪಡುತ್ತವೆ ವಾಕ್ಯಗಳು ಅಂತ ಅರ್ಥ. ಇದು ಯಾವತ್ತು ಅಂತಿದೆ. ಅದಾದ್ಮೇಲೆ ಮುಂದೆ ವಾಕ್ಯಾನಿ ಏತೇನ ಅನ್ವಯ ಉಪಕ್ರಮಾದಿ ಲಿಂಗ ಸಮುದಾಯೋವಾ ಉಪಕ್ರಮಾದಿ ನಿರ್ಣೀತ ವಾಕ್ಯಾನಾಂ ತತ್ವರೂಪ ಸಂಬಂಧೋವಾ ಅಂತ ಹೀಗಿದೆ. ನಾನು ನಿನ್ನೆ ಹೇಳಿದಂತೆ ಒಂದು ಸಮನ್ವಯಾತ್ ಅಂದ್ರೆ ಈ ವಾಕ್ಯಗಳಿಂದ ಅಂತ ಅರ್ಥ. ಇನ್ನೊಂದು ಉಪಕ್ರಮಾದಿ ಲಿಂಗ ಸಮುದಾಯದಿಂದ ಅಂತ ಅರ್ಥ. 3ನೇ ಅರ್ಥ ಉಪಕ್ರಮಾದಿಗಳಿಂದ ತಿಳಿಯಲ್ಪಟ್ಟಂತ ವಾಕ್ಯಗಳು ಮತ್ತು ಅರ್ಥಗಳ ನಡುವಿನ ಸಂಬಂಧ ಅಂತ ಅರ್ಥ. ಹೀಗೆ 3 ಅರ್ಥಗಳನ್ನು ಹೇಳಿದ್ದೆ. ವಾಸ್ತವಿಕವಾಗಿ 3 ಅರ್ಥಗಳು ಅಲ್ಲಿ ಬೇಕಾಗಿಲ್ಲ. ಇದು 2 ಅರ್ಥಗಳನ್ನೇ ರಾಘವೇಂದ್ರ ಸ್ವಾಮಿಗಳು ಸೂಚನೆ ಮಾಡಿದ್ದಾರೆ ಅಂತ ಅರ್ಥ. ಅಲ್ಲಿ ಈ ಎಲ್ಲ ಕಡೆನೂ ಕೂಡ ಫುಲ್ ಸ್ಟಾಪ್ ಕೊಡುವಲ್ಲಿ ಸ್ವಲ್ಪ ಈ ಮುದ್ರಣದ ಮಾಡುವವರು ತುಂಬಾ ದೋಷಗಳನ್ನು ಮಾಡಿರ್ತಾರೆ. ಅದ್ರ ಬಗ್ಗೆ ನಾವು ಗಮನಿಸ್ಬೇಕು. ಮೇಲೆ ಸಮನ್ವಯಾತ್ ಅನ್ನೋಲ್ಲೂ ಹಾಗೆ ಆಯ್ತು, ಇಲ್ಲೂ ಕೂಡ ಹಾಗೆ ಆಗಿದೆ. ಹಾಗಾಗಿ ಸಮನ್ವೀಯಂತೆ ಶಕ್ತಿ ತಾತ್ಪರ್ಯ ವಿಷಯೇಣ ಸಂಬದ್ಧಂತೆ ತಥಾ ಜ್ಞಾಯಂತೆ ಇತಿ ಯಾವತ್ ಅಂತ ಆದ್ಮೇಲೆ ಅಲ್ಲಿ ಏನು ಒಂದು ಫುಲ್ ಸ್ಟಾಪ್ ಇದೆ, ಅದು ಇರಬಾರ್ದಿತ್ತು ಅಂತ ಕಾಣಿಸ್ತದೆ. ಮತ್ತೆ ವಾಕ್ಯಾನಿ ಅಂತಿದೆಯಲ್ಲ, ವಾಕ್ಯಾನಿ ಅಂತ ಅನ್ನೋದು ಅದಾದ್ಮೇಲೆ ಫುಲ್ ಸ್ಟಾಪ್ ಇರ್ಬೇಕಾಗಿತ್ತೇನೋ. ವಾಕ್ಯಾನಿ ಏತೇನ ಅನ್ವಯ ಅಥವಾ ಹೀಗಿದ್ದಾಗೆ ಇದ್ರೂ ತಪ್ಪೇನಲ್ಲ. ಆದ್ರೆ ಅದಕ್ಕೆ ಅರ್ಥ ಮಾಡುವಾಗ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಅರ್ಥ ಮಾಡ್ಬೇಕು.
ವಾಕ್ಯಗಳು ತಿಳಿಯಲ್ಪಡುತ್ತವೆ, ಜೋಡಿಸಲ್ಪಡುತ್ತವೆ. ವಾಕ್ಯಾನಿ ಅಂತನ್ನುವುದಕ್ಕೆ ಆ ಸಂಬದ್ಧಂತೆ ಅಥವಾ ನ್ಯಾಯಂತೆ ಅಂತನ್ನೋದನ್ನ ನಾವು ಹೊಂದಿಸ್ಕೋಬೇಕು. ವಾಕ್ಯಗಳು, ವೇದಾದಿ ವಾಕ್ಯಗಳು, ಪುರಾಣಾದಿ ವಾಕ್ಯಗಳು, ಒಟ್ಟಾರೆ ಶಾಸ್ತ್ರ ವಾಕ್ಯಗಳು, ಪ್ರಮಾಣ ವಾಕ್ಯಗಳು ತಮ್ಮ ಅರ್ಥದ ಜೊತೆಗೆ ಸಂಬಂಧಿಸಲ್ಪಡುತ್ತವೆ, ಜೋಡಿಸಲ್ಪಡುತ್ತವೆ, ಹಾಗೆ ತಿಳಿಯಲ್ಪಡುತ್ತವೆ ಓದುಗನಿಂದ. ಯಾವುದರಿಂದ ಅಂದ್ರೆ ಅನೇನ ಈ ಉಪಕ್ರಮಾದಿ ಲಿಂಗದ ಮೂಲಕವಾಗಿ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಬಲ ಇತ್ಯಾದಿಗಳೇನಿವೆ, ಅನೇನ ಈ ಉಪಕ್ರಮಾದಿ ಲಿಂಗ ಅಂದ್ರೆ ಕಾರಣಗಳು, ಶಾಸ್ತ್ರದ ಅರ್ಥವನ್ನು ನಿರ್ಣಯ ಮಾಡ್ಲಿಕ್ಕಿರುವಂತಹ ಮೂಲ ಸೂತ್ರಗಳು ಅಂತ ಅರ್ಥ. ಆ ಲಿಂಗಗಳ ಸಮುದಾಯ, ಅದರ ಗುಂಪು. ಹಾಗಾಗಿ ಅನೇನ ಅಂದ್ರೆ ಈ ಉಪಕ್ರಮಾದಿ ಲಿಂಗಗಳ ಸಮುದಾಯದಿಂದ ವಾಕ್ಯಗಳು ತಿಳಿಯಲ್ಪಡುತ್ತವೆ, ಶಾಸ್ತ್ರದ ವಾಕ್ಯಗಳು ನಮ್ಮಿಂದ ಸರಿಯಾಗಿ ತಿಳಿಯಲ್ಪಡುತ್ತವೆ. ಹಾಗಾಗಿ ಅನ್ವೀಯಂತೆ ಅನೇನ ಇತಿ ಸಮನ್ವಯ ಅಂತ ಹೀಗೆ ಮೊದಲನೇ ಅರ್ಥ. ಅನೇನ ಈ ಉಪಕ್ರಮಾದಿ ಲಿಂಗ ಸಮುದಾಯದಿಂದ ವಾಕ್ಯಗಳು ಸಮನ್ವೀಯಂತೆ ಚೆನ್ನಾಗಿ ತಿಳಿಯಲ್ಪಡುತ್ತವೆ ಅಂತ ಇಷ್ಟ ಅರ್ಥ ಆಗ್ತದೆ. ಹಾಗಾದ್ರೆ ಅನೇನ ಅಂತ ನಾವು ಅಲ್ಲಿ ತಗೊಂಡಿದ್ದೇವಲ್ಲ, ಅನೇನ ಅಂತ ತಗೊಂಡಿರೋದ್ರಿಂದ ಸಮನ್ವಯ ಎಂಬ ಶಬ್ದಕ್ಕೆ ಉಪಕ್ರಮಾದಿ ಲಿಂಗಗಳ ಸಮುದಾಯ, ಉಪಕ್ರಮ, ಉಪಸಂಹಾರ ಮೊದಲಾದ ಮೂಲ ಪ್ರಿನ್ಸಿಪಲ್ಸ್ ಅವು. ಲಿಂಗ ಅಂತಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಒಂದು ವಾಕ್ಯವನ್ನ ಅಂತ ಅನ್ನೋದಕ್ಕೆ ಅವುಗಳ ಸಮುದಾಯ ಅಂತ ಅರ್ಥ ಇದು ಸಮನ್ವಯ ಅನ್ನೋ ಶಬ್ದಕ್ಕೆ. ಇನ್ನೊಂದು ಅರ್ಥ, ಆ ಸಮನ್ವಯ ಎಂಬ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ಯಾವುದದು ಸಂಬಂಧ? ಉಪಕ್ರಮಾದಿಗಳ ಮೂಲಕವಾಗಿ ತಿಳಿಯಲ್ಪಟ್ಟಂತ ಒಂದು ಸಂಬಂಧ. ಯಾವ್ಯಾವುದರ ನಡುವಿನ ಸಂಬಂಧ ಅಂದ್ರೆ ವಾಕ್ಯಗಳು ಮತ್ತ ವಾಕ್ಯಗಳಿಂದ ಪ್ರತಿಪಾದಿತವಾದಂತಹ ಅರ್ಥ, ಅವುಗಳೆರಡರ ನಡುವಿನ ಸಂಬಂಧ. ಹೀಗೆ ಸಮನ್ವಯಾತ್ ಅಂದ್ರೆ ಈ ಒಂದು ಸಂಬಂಧ ಇರುವುದರಿಂದ, ಅನ್ವಯಾತ್ ಶ್ರೇಷ್ಠವಾದ ಸಂಬಂಧವು ಇರುವುದರಿಂದ, ನೀವು ಹಿಂದೇನು ರುದ್ರಾದಿಗಳೇ ಜಗತ್ ಕಾರಣ ಅಂತ ಹೇಳಿದ್ದೀರಿ, ಅದು ಸರಿಯಲ್ಲ, ಹೊರತು ವಿಷ್ಣುವೇ ಸರ್ವ ಕಾರಣ ಅಂತ ಅರ್ಥ. ಹೀಗೆ ಅರ್ಥ ಎರಡೇ ಸಮನ್ವಯಾತ್ ಅನ್ನುವುದಕ್ಕೆ. ಒಂದು, ವಾಕ್ಯಗಳ ತಾತ್ಪರ್ಯವನ್ನ ಸರಿಯಾಗಿ ತಿಳಿಸಿಕೊಡುವಂತ ಲಿಂಗ ಸಮುದಾಯಗಳು ಸಮನ್ವಯಾತ್. ಹಾಗಾದ್ರೆ ಈ ಉಪಕ್ರಮಾದಿ ಲಿಂಗ ಸಮುದಾಯಗಳು ಇರುವುದರಿಂದ ಅಂದ್ರೆ ಅದು ಪಂಚಮಿ ವಿಭಕ್ತಿಗೆ ಅರ್ಥ. ನಮ್ಮ ಬೆಂಬಲಕ್ಕೆ, ವಿಷ್ಣುವೇ ಸರ್ವಕರ್ತ ಸರ್ವಜ್ಞ ಅಂತ ಅನ್ನುವುದಕ್ಕೆ ಉಪಕ್ರಮಾದಿಗಳ ಬೆಂಬಲ ನಮಗೆ ಇದೆ. ಹಾಗೆ ಬೆಂಬಲ ನಮಗಿರುವುದರಿಂದ ನಾವು ಹೇಳಿದ್ ಸರಿ ಆಗ್ತದೆ, ನಿಮಗೆ ಆ ಬೆಂಬಲ ಇಲ್ಲ, ಆದ್ರಿಂದ ನೀವು ಹೇಳಿದ್ ಸರಿಯಾಗೋದಿಲ್ಲ ಅಂತ ತಾತ್ಪರ್ಯ. ಹಾಗಾಗಿ ಸಮನ್ವಯಾತ್ ಅಂದ್ರೆ ಉಪಕ್ರಮಾದಿ ಲಿಂಗ ಸಮುದಾಯಾತ್, ಇದು ಮೊದಲನೇ ಅರ್ಥ. ಆ ಉಪಕ್ರಮಾದಿ ಲಿಂಗ ಸಮುದಾಯಕ್ಕೆ ಸಮನ್ವಯ ಅಂತ ಯಾಕೆ ಹೇಳ್ತಾರಂದ್ರೆ ಅವುಗಳ ಮೂಲಕವಾಗಿ, ಆ ಉಪಕ್ರಮಾದಿ ಲಿಂಗ ಸಮುದಾಯದ ಮೂಲಕವಾಗಿಯೇ ಶಾಸ್ತ್ರಗಳ ತಾತ್ಪರ್ಯವು ತಿಳಿಯಲ್ಪಡೋದು. ಇದು ಮೊದಲನೇ ಅರ್ಥ. ಎರಡನೇ ಅರ್ಥ, ಆ ಸಮನ್ವಯಾತ್ ಅಂದ್ರೆ ಸಂಬಂಧ ಇರುವುದರಿಂದ. ನಾವು ಹೇಳಿದ ಅರ್ಥವೇ ವಿಷ್ಣುವೇ ಸರ್ವೋತ್ತಮ ಅನ್ನುವೇ ಅರ್ಥವೇ ಸರಿ. ಯಾಕೆಂದ್ರೆ ಸಮನ್ವಯಾತ್, ನಾವು ಹೇಳಿದ ಅರ್ಥಕ್ಕೂ ಆ ವಾಕ್ಯಗಳಿಗೂ ಒಂದು ಯುಕ್ತವಾದ ಸಂಬಂಧವಿದೆ. ಆ ವಾಕ್ಯಗಳಿಂದ ಆ ರೀತಿಯಾದ ಅರ್ಥವೇ ತಿಳಿಯಲ್ಪಡಬೇಕು, ಹೊರತು ನೀವು ಹೇಳಿದ ಅರ್ಥ ಅಂತ ಅನ್ನೋದು ವಾಕ್ಯಗಳಿಂದ ತಿಳಿಯಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಸಮನ್ವಯ ಇದೆ ಅಂದ್ರೆ ವಾಕ್ಯಗಳು ಮತ್ತು ಅರ್ಥಗಳ ನಡುವೆ ಸರಿಯಾದಂತಹ ಸಮನ್ವಯ, ಒಂದು ಸಂಬಂಧ ಇದೆ. ನೀವು ಹೇಳುವ ಅರ್ಥಕ್ಕೂ ವಾಕ್ಯಗಳಿಗೂ ಸರಿಯಾದ ಸಂಬಂಧ ಇಲ್ಲ, ಆದ್ರಿಂದ ನೀವು ಹೇಳಿದ್ ಸರಿಯಲ್ಲ ಅಂತ ಅರ್ಥ. ಹೀಗೆ ಎರಡೇ ಅರ್ಥಗಳನ್ನು ಇಟ್ಕೊಳ್ಳೋದೇ ಒಳ್ಳೇದು. ಅದನ್ನು ಮುಂದಿನಂತೂ ಹೇಳಿದ್ದೀವಿ. ಸಂಶ್ಚಾಸೋ ಅನ್ವಯಶ್ಚ ತಸ್ಮಾತ್ ಸಮಿತ್ಯೇತತ್ ಆಗಮೇನಾಪಿ ಅನ್ವಯತಿ. ಸಂಶ್ಚಾಸೋ ಅನ್ವಯಶ್ಚ ಸಮನ್ವಯ ತಸ್ಮಾತ್ ಸಮನ್ವಯಾತ್ ಅಂತ ಅರ್ಥ. ಈ ತಸ್ಮಾತ್ ಆದ್ಮೇಲೆ ಒಂದು ಫುಲ್ ಸ್ಟಾಪ್ ಇದ್ರೆ ಒಳ್ಳೇದು. ತಸ್ಮಾತ್ ಅನ್ನೋದು ಪಂಚಮಿ ವಿಭಕ್ತಿಯನ್ನು ತೋರಿಸ್ತದೆ. ಇದೆಲ್ಲವೂ ಕೂಡ ವಿಗ್ರಹವನ್ನ ಮಾಡಿ ತೋರಿಸೋ ರೀತಿ ರಾಘವೇಂದ್ರ ಸ್ವಾಮಿಗಳು. ಸಮ್ ಎಂಬುದನ್ನ ಆಗಮಕ್ಕೂ ಕೂಡ ಇಟ್ಕೊಳ್ಬೇಕು, ಅದನ್ನ ಹಿಂದೆ ನೋಡಿದ್ದೀವಿ. ಅದಕ್ಕೆ ಏನರ್ಥ? ಸಮ್ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಅದನ್ನ ಆಗಮ ಅಂದ್ರೆ ಶಾಸ್ತ್ರಗಳಿಗೆ ಜೋಡಿಸುವುದರ ಉದ್ದೇಶ ಏನು? ಎಲ್ಲಾ ಆಗಮಗಳು ಅಂತ ಅರ್ಥ. ಮತ್ತೆ ಎಲ್ಲಾ ಆಗಮಗಳು ಮುಖ್ಯವಾಗಿ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಅರ್ಥ. ಅಮುಖ್ಯವಾಗಿ ಮತ್ತೇನನ್ನಾದ್ರೂ ಪ್ರತಿಪಾದನೆ ಮಾಡಬಹುದು, ಮುಖ್ಯವಾಗಿ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಮನ್ವಯಾತ್ ಅಂದ್ರೆ ಸಮ್ಯಕ್ ಬಲಾಬಲತ್ವಾದಿನ, ಬಲ ಅಬಲತ್ವಾದಿನ, ಬಲ ಉಳ್ಳವುಗಳು ಮತ್ತೆ ಅಬಲತ್ವಾದಿಗಳು. ಅಬಲಗಳು ಅಂದ್ರೆ ದೌರ್ಬಲ್ಯ ಉಳ್ಳವುಗಳು ಅಂತ ಅರ್ಥ.
ಬಲಾಬಲತ್ವಾದಿನ ಪರೀಕ್ಷಿತಾತ್, ಹಾಗೆ ಪರೀಕ್ಷೆ ಮಾಡಲ್ಪಟ್ಟಂತಹ ಉಪಕ್ರಮಾದಿ ಲಿಂಗ ಸಮುದಾಯ ಏನಿದೆ ಆ ಸಮುದಾಯದಿಂದ ನಿರ್ಣೀತವಾದದ್ದು ಏನ್ ನಿರ್ಣಯ ಆಗಿದೆ? ತತ್ಪರತ್ವ. ಆ ಶಬ್ದಗಳು ಎಲ್ಲಾ ಶಾಸ್ತ್ರಗಳು ಕೂಡ ಭಗವಂತನ ಪರ ಅಂತಾನೆ ಪ್ರತಿಪಾದಿತ ಆಗಿದೆ. ಇಂಥ ಒಂದು ಸಂಬಂಧದಿಂದಾದರೂ ಮೇಲೆ ಎರಡು ಅರ್ಥ ಹೇಳಿದ್ರಲ್ಲ, ಒಂದು ಸಮನ್ವಯ ಅಂದ್ರೆ ಉಪಕ್ರಮಾದಿ ಲಿಂಗಗಳು, ಇನ್ನೊಂದು ಆ ಶಾಸ್ತ್ರಗಳಿಗೂ ಮತ್ತು ಅರ್ಥಕ್ಕೂ ಇರುವಂತ ಸಂಬಂಧ ಅಂತ. ಇಲ್ಲಿ ಅದನ್ನೇ ಮತ್ತೆ ಹೇಳ್ತಿದ್ದಾರೆ, ಸಮನ್ವಯಾತ್. ಈಗ ನಾವು ಆಧುನಿಕ ಭಾಷೆಯಲ್ಲಿ ನಡುವೆ ಈಕ್ವಲ್ ಟು ಮಾರ್ಕ್ ಕೊಡ್ತಾ ಇರ್ತೇವೆ. ಸಮನ್ವಯಾತ್ ಅಂದ್ರೆ ಒಂದು ಈಕ್ವಲ್ ಟು ಮಾರ್ಕ್ ಅಲ್ಲಿ ಕೊಡ್ಬೇಕು. ಸಮನ್ವಯಾತ್ ಅಂದ್ರೆ ಸಮ್ಯಕ್ ಬಲಾಬಲತ್ವಾದಿನ ಪರೀಕ್ಷಿತಾತ್ ಉಪಕ್ರಮಾದಿ ಲಿಂಗ ಸಮುದಾಯಾತ್, ಇದು ಒಂದರ್ಥ. ನಾವು ಅದನ್ನ ಮೇಲೆ ಹೇಳಿದೇವೆ, ಸಮನ್ವಯ ಎಂಬ ಶಬ್ದಕ್ಕೆ ಲಿಂಗ ಸಮುದಾಯ ಅಂತ ಅರ್ಥ ಅಂತ. ಇದು ಒಂದರ್ಥ. ಇನ್ನೊಂದು ತನ್ನಿರ್ಣೀತ ಸಮನ್ವಯಾತ್ ಎಂಬುದಕ್ಕೆ ಎರಡನೇ ಅರ್ಥ, ಆ ಉಪಕ್ರಮಾದಿಗಳಿಂದ ನಿರ್ಣೀತವಾದಂತಹ ತತ್ಪರತ್ವ ರೂಪವಾದ ಸಂಬಂಧದಿಂದಾದರೂ. ವಾಕ್ಯ ನಾವು ಹೇಳಿದ ವಿಷ್ಣು ಸರ್ವೋತ್ತಮತ್ವ ಎಂಬ ವಿಷಯಕ್ಕೂ ಈ ಎಲ್ಲ ಶಾಸ್ತ್ರಗಳಿಗೂ ಕೂಡ ಸಂಬಂಧ ಇದೆ, ಸಂಬಂಧಾದ್ವಾ. ಇವೆರಡೇ ಅರ್ಥ. ಮೂರು ಅರ್ಥಗಳನ್ನು ಸಮನ್ವಯ ಎಂಬುದಕ್ಕೆ ಹೇಳಬೇಕಾಗಿಲ್ಲ. ಆ ವಾಕ್ಯಗಳಲ್ಲಿ ಗೊಂದಲ ಇರೋದ್ರಿಂದ ಆ ಥರ ನಮಗೆ ನಿನ್ನೆ ಆಯ್ತು. ಎರಡೇ ಅರ್ಥಗಳೇ ಅಲ್ಲಿ ಉಚಿತ. ಆದ್ರಿಂದ ವಿಷ್ಣುವೇ ಸಮ್ಯಕ್, ಚೆನ್ನಾಗಿ ಮುಖ್ಯವಾದ ವೃತ್ತಿಯಿಂದ ಎಲ್ಲಾ ಶಾಸ್ತ್ರಗಳಿಂದಲೂ ಮತ್ತೆ ಮುಖ್ಯ ವೃತ್ತಿಯಿಂದಲೂ ಈ ಭಗವಂತನೇ ಪ್ರತಿಪಾದಿತನಾಗಿದ್ದಾನೆ. ಮುಖ್ಯ ವೃತ್ತಿ ಅಂದ್ರೆ ಸಾಮಾನ್ಯವಾಗಿ ಮುಖ್ಯ ವೃತ್ತಿ ಅಮುಖ್ಯ ವೃತ್ತಿ ಅಂತ ಒಂದಿರ್ತದೆ. ಅಮುಖ್ಯ ವೃತ್ತಿಯಿಂದ ಮತ್ತೇನಾದ್ರೂ ಜಗತ್ತು ಇತ್ಯಾದಿಗಳು ಪ್ರತಿಪಾದಿತ ಆಗಬಹುದು, ಮತ್ತಾರೋ ದೇವತೆ ಇತ್ಯಾದಿಗಳು ಪ್ರತಿಪಾದನೆ ಆಗಬಾರ್ದಂತಿಲ್ಲ. ವಿಷ್ಣುವನ್ನು ಬಿಟ್ಟು ಬೇರೆ ಅರ್ಥವನ್ನು ಕೂಡ ಶಾಸ್ತ್ರಗಳು ಅಮುಖ್ಯವಾಗಿ ಹೇಳ್ತವೆ. ಆದ್ರೆ ಮುಖ್ಯವಾಗಿ ಅವು ಹೇಳುವುದು ಭಗವಂತನನ್ನೇ ಅಂತ. ವಿಷ್ಣುವೇ ಆ ತಾತ್ಪರ್ಯ ವಿಷಯ ಅಂತ ಅದರ ಅರ್ಥ. ಈಗ ಒಂದ್ಸರಿ ಬೇಕಾದ್ರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಹಿಂದೆ ಹೇಳಿದ ಅರ್ಥ